ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚುಕ್ಕಿ ಚಾನಲ್. ಇವತ್ತಿನ ರೆಸಿಪಿ ಹೋಮ್ ಮೇಡ್ ಎಗ್ ಪಫ್. ಎಲ್ರಿಗೂ ಇಷ್ಟ ಆಗೋ ಎಗ್ ಪಫ್ ಇದು. ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. 1 ಕಪ್ ಆಗುವಷ್ಟು ಕಾರ್ನ್ಫ್ಲೋರ್ ತೊಗೊಳ್ಳಿ. ಅದಾದಮೇಲೆ 1 ಕಪ್ ಆಗುವಷ್ಟು ಸಣ್ಣ ರವೆ ತೊಗೋಬೇಕು. ಅದಾದಮೇಲೆ 1 ಸ್ಪೂನ್ ಉಪ್ಪು ಹಾಕೋಬೇಕು. ಆದಮೇಲೆ 1 ಸ್ಪೂನಷ್ಟು ಶುಗರು. ಆದಮೇಲೆ 2 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇವಾಗ ಸ್ವಲ್ಪ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕಲ್ಲ, ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸೊ ಇವಾಗ ಎಲ್ಲ ಕಡೆ ಮಿಕ್ಸ್ ಆದಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬೇಕು. ನೀವು ಚಪಾತಿ ಹಿಟ್ಟನ್ನ ಯಾವ ಥರ ಕಲಿಸ್ತೀರೋ ಅದೇ ಹದದಲ್ಲಿ ಇರಬೇಕು. ಸ್ವಲ್ಪ ತುಂಬ ಗಟ್ಟಿ ಆಗಬಾರ್ದು, ಸ್ವಲ್ಪ ಸಾಫ್ಟಾಗೇ ಇದ್ದರೆ ಚೆನ್ನಾಗಿರುತ್ತೆ ನಿಮಗೆ. ಇಲ್ಲಿವರೆಗೂ ನಮ್ಮ ಚಾನಲ್ ಏನಾದ್ರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಕೆಳಗಡೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಇವಾಗ ಚೆನ್ನಾಗಿ ಕಲಸಿಟ್ಕೊಂಡಿದ್ದೀರ ಅಲ್ವಾ, ಇದನ್ನು ಒಂದು ಕಡೆ ಇಟ್ಕೊಂಡು ಇವಾಗ 8 ರಿಂದ 10 ಈರುಳ್ಳಿ ತೊಗೋಬೇಕು. ಅದನ್ನು ಉದ್ದುದ್ದನೇ ಕಟ್ ಮಾಡಿ, ಚಿಕ್ಕದಾಗಿ ಏನು ಕಟ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಸೊ ಇವಾಗ ನೋಡಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀವಲ್ಲ. ಸೊ ಇದೊಂದು ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಈರುಳ್ಳಿ ಯಾಕೆ ಜಾಸ್ತಿ ಬೇಕಂದರೆ ಅದು ಫ್ಲೇವರ್ ಚೆನ್ನಾಗಿರುತ್ತೆ. ಇವಾಗ ಅದಾದಮೇಲೆ 5 ರಿಂದ 6 ಹಸಿಮೆಣ್ಸಿಕಾಯಿ ತೊಗೊಳ್ಳಿ. ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ನಿಮ್ಗೇನಾದ್ರು ಜಾಸ್ತಿ ಬೇಕು ಅಂದರೆ, ಖಾರ ಬೇಕು ಅಂದರೆ ಇನ್ನೂ ಜಾಸ್ತಿ ತೊಗೋಬೋದು. ಇವಾಗ ಒಂದು ಪ್ಯಾನ್ಗೆ 1/2 ಕಪ್ಪಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕು. ಇಲ್ಲ 5 ರಿಂದ 6 ಸ್ಪೂನು ಎಣ್ಣೆ ಹಾಕ್ಕೊಂಡ್ರೂ ಸಾಕಾಗತ್ತೆ. ಅದಕ್ಕೆ ಕಟ್ ಮಾಡ್ಕೊಂಡಿರೋ ಹಸಿಮೆಣ್ಸಿಕಾಯಿ ಹಾಕ್ಕೊಳ್ಳಿ. ಅದನ್ನು ಸ್ವಲ್ಪ ಡೀಪ್ ಫ್ರೈ ಮಾಡಿ. ಸೊ ಅದಾದಮೇಲೆ ಹೆಚ್ಕೊಂಡಿರೋ ಈರುಳ್ಳಿ ಹಾಕ್ಕೊಳ್ಳಿ. ಎಲ್ಲ ಈರುಳ್ಳಿನೂ ಹಾಕ್ಕೊಬೇಕು. ಅದಾದಮೇಲೆ ಚೆನ್ನಾಗಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಯೆಲ್ಲೋಯಿಶ್ ಬರ್ತಾ ಇರುತ್ತೆ. ಆವಾಗ ಪೂರ್ತಿ ಅದು ಬೆಂದಾದಮೇಲೆ ನೋಡಿ ಇವಾಗ ಯಾವ ಥರ ಬೆಂದಿದೆ ಅಂತ. ಅದಾದಮೇಲೆ 1 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ. ಆಮೇಲೆ 1 ಸ್ಪೂನ್ ಆಗುವಷ್ಟು ಉಪ್ಪು. ಇನ್ನೂ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು ಉಪ್ಪನ್ನ ಕೂಡ, ರುಚಿಗೆ ತಕ್ಕಷ್ಟು. ಇವಾಗ ಅದಾದಮೇಲೆ 1 ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ ಹಾಕ್ಕೊಬೇಕು. ಆದಮೇಲೆ 1 ಸ್ಪೂನು ಗರಂ ಮಸಾಲ ಪುಡಿ. ಅದಾದಮೇಲೆ 1 ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ. ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡ್ರೆ ಸಾಕು. ಆಗಲೇ ನೀವು ಹಸಿಮೆಣ್ಸಿಕಾಯಿ ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಅರ್ಧ ಸ್ಪೂನಷ್ಟು ಹಾಕ್ಕೊಂಡ್ರೆ ಖಾರದ ಪುಡಿ ಸಾಕಾಗತ್ತೆ. ಇವಾಗ ಅದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ. ನಿಮ್ಗೆ ಯಾವ್ದಾದ್ರು ಪುಡಿಗಳು ಏನಾದ್ರು ಎಕ್ಸ್ಟ್ರಾ ಬೇಕು ಅಂದರೆ, ನಿಮ್ಗೇನಾದ್ರು ಇನ್ನೂ ರುಚಿ ಬೇಕು ಅಂತಂದರೆ ನೀವು ಜಾಸ್ತಿ ಹಾಕೋಬೋದು ಪುಡಿಗಳನ್ನ. ಇವಾಗ ಅದಾದಮೇಲೆ 1 ಕಪ್ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೋಬೇಕು. ಆಮೇಲೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಆಲ್ರೆಡಿ ನಾನು ಎಗ್ನ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಇವಾಗ ಅದನ್ನು ಅರ್ಧ ಕಟ್ ಮಾಡ್ಕೊಳ್ಳಿ. ಇವಾಗ ಏನು ಕಲಸಿಟ್ಕೊಂಡಿದ್ದೀರಲ್ಲ ಹಿಟ್ಟನ್ನು, ಅದರಲ್ಲಿ ಚಪಾತಿ ಹಿಟ್ಟಿಗೆ ಎಷ್ಟು ತೊಗೊತೀರೋ ಅಷ್ಟು ತೊಗೊಂಡು ಅದನ್ನು ಉತ್ಕೊಬೇಕು. ಇವಾಗ ನೋಡ್ತಾ ಇದ್ದೀರಲ್ಲ ಯಾವ ಥರ ಲಟ್ಟಿಸ್ಕೋಬೇಕು ಅಂತ. ಸೊ ಇವಾಗ ನಿಮ್ಗೆ ಏನಾದ್ರು ರೋಲ್ ಥರ ಮಾಡ್ಕೋಬೇಕು ಅಂತಂದರೆ ನೀವು ಅದೇ ರೌಂಡ್ ಶೇಪಲ್ಲಿ ಇದ್ರೂ ಓಕೆ. ನಾನಿವಾಗ ಪಫ್ ಥರ ಮಾಡೋದ್ರಿಂದ ಸ್ವಲ್ಪ ಸ್ಕ್ವೇರ್ ಶೇಪ್, ಬಾಕ್ಸ್ ಶೇಪ್ ಕಟ್ ಮಾಡ್ಕೊತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಹೋಮ್ ಮೇಡ್ ಆಗಿರೋದ್ರಿಂದ ಯಾವುದು ನಿಮಗೆ ಎಫೆಕ್ಟ್ ಆಗಲ್ಲ, ಏನೂ ಆಗಲ್ಲ. ಎಷ್ಟು ಬೇಕೋ ಅಷ್ಟು ನೀವು ಮಾಡ್ಕೊಂಡು ತಿನ್ಬೋದು. ಇಷ್ಟೇ ಬೇಕು ಇಷ್ಟೇ ಅಂತ ಏನೂ ಇರಲ್ಲ. ಸೊ ಈಗ ಅದು ಕಟ್ ಮಾಡ್ಕೊಂಡಾದ್ಮೇಲೆ ಈಗ ಆಲ್ರೆಡಿ ಮಾಡಿಟ್ಕೊಂಡಿರೋ ಪಲ್ಯನ ಅದ್ರ ಮೇಲೆ ಹಾಕಿ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡು, ಅದಾದಮೇಲೆ ಅರ್ಧ ಕಟ್ ಮಾಡ್ಕೊಂಡಿರೋ ಎಗ್ನ ಹಾಕಿ ಅದನ್ನು ಇನ್ನೊಂದು ಸೈಡ್ ಫೋಲ್ಡ್ ಮಾಡ್ಕೊಬೇಕು. ಫೋಲ್ಡ್ ಮಾಡಿ ನೀಟಾಗಿ ಎಲ್ಲ ಸೈಡು ಕವರ್ ಮಾಡಾದಮೇಲೆ
ಇವಾಗ ನೀವೆಷ್ಟು ಫ್ರೈ ಎಷ್ಟು ಮಾಡ್ಕೊಬೇಕೋ, ಡೀಪ್ ಫ್ರೈ ಎಷ್ಟು ಮಾಡ್ಕೊಬೇಕೋ ಅಷ್ಟು ಎಣ್ಣೆ ಹಾಕ್ಕೊಬೇಕು. ಒಂದು ಅರ್ಧ ಪ್ಯಾನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಯಾಕಂದರೆ ಮುಳುಗಬೇಕು, ನೀವೆಷ್ಟು ಪಫ್ ಏನು ಮಾಡಿರ್ತೀರ ಅದು ಪೂರ್ತಿ ಮುಳುಗಬೇಕು, ಅಷ್ಟು ಎಣ್ಣೆ ಹಾಕ್ಕೊಬೇಕು. ಆದಮೇಲೆ ಅದನ್ನು ಚೆನ್ನಾಗಿ ಕಾದಿರಬೇಕು ಎಣ್ಣೆ ಕೂಡ. ಅದಾದಮೇಲೆ ಒಂದೊಂದೇ ನೀವೇನು ರೆಡಿ ಮಾಡ್ಕೊಂಡಿದ್ದೀರಾ ಅದನ್ನು ಪಫ್ ಹಾಕ್ಬಿಟ್ಟು ಫುಲ್ ಗೋಲ್ಡಿಶ್ ಬರಬೇಕು. ಪಫ್ ಹೇಗಿರುತ್ತೆ ಅಂತ ನೀವೆಲ್ಲರೂ ನೋಡಿರ್ತೀರ. ಸೊ ಹಾಗಾಗಿ ಗೋಲ್ಡಿಶ್ ಬರೋವರೆಗೂ ಚೆನ್ನಾಗಿ ಅದನ್ನು ಬೇಯಕ್ಕೆ. ಸೊ ಇವಾಗ ನೋಡಿ ಬಂದಿದೆ, ಗೋಲ್ಡಿಶ್ ಬಂದಿದೆ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಸೊ ನೀವು ಮನೇಲಿ ಈವ್ನಿಂಗ್ ಟೈಮ್ ಮಾಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಇದನ್ನು ಕಾಫಿ ಟೀ ಜೊತೆ ತಿಂದ್ಕೊಂಡು ಎಂಜಾಯ್ ಮಾಡ್ಬೋದು. ಮಕ್ಳಿಗೂ ಕೊಡ್ಬೋದು. ಮನೇಲಿ ಮಾಡಿರೋದ್ರಿಂದ ನೀವು ಮಕ್ಳಿಗೂ ಕೂಡ ಏನು ಯೋಚನೆ ಮಾಡದೆ ಕೊಡ್ಬೋದು. ಸೊ ನಿಮ್ಮ ಮನೇಲಿ ಕೂಡ ಇದನ್ನು ಟ್ರೈ ಮಾಡಿ, ಸೂಪರಾಗಿರುತ್ತೆ. ಸೊ ಎಲ್ರಿಗೂ ಕೊಟ್ಟು ಹೇಗಿತ್ತು, ಹೇಗೆ ಮಾಡಿದ್ರಿ ಅಂತ ನನಗೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮರಿದಿರಂಗೆ. ಸೊ ನೋಡಿ ಹೇಗಿದೆ ಅಂತ ತಿಂದು ನನಗೆ ಕಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.